ಓಂ ಶ್ರೀ ಗುರುಭ್ಯೋ ನಮಃ. ಪವಾಡಬಸವೇಶ್ವರ ಸ್ವಾಮಿಯೇ ನಮಃ. ಈ ದಿನ ವಿಶೇಷವಾಗಿ ಮೇಷರಾಶಿಯವರ ಭವಿಷ್ಯ 2026 ಯಾವ ರೀತಿ ಇದೆ ಅಂತಂದರೆ ನೋಡಿ, ಅವ್ರಿಗೆ ಆದಾಯ 14 ಇದೆ ಮತ್ತು ವ್ಯಯ ಕೂಡ 14 ಇದೆ. ಮತ್ತು ಅವ್ರಿಗೆ ರಾಜಪೂಜ 3 ಮತ್ತು ಅವಮಾನ 1. ಸೊ ಈ ಒಂದು ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ ಮತ್ತು ಭರಣಿ ನಕ್ಷತ್ರ 1, 2, 3, 4 ಮತ್ತು ಕೃತಿಗೆ 1. ಇವ್ರಿಗೆ ನೋಡಿ, ಈಗ 7.5 ನಡೀತಾ ಇದ್ದದ್ರಿಂದ ಸ್ವಲ್ಪ ಇವ್ರಿಗೆ ಸ್ಯಾಟ್ರನ್ ಆಸ್ಪೆಕ್ಟ್ಸು ಇದ್ದೇ ಇರುತ್ತೆ. ಸೊ ಅವ್ರಿಗೆ ಒಂದು ಕೆಲಸ ಕಾರ್ಯಗಳಲ್ಲಿ ನಿಧಾನ ಅನ್ನೋದು ಇದ್ದೇ ಇರುತ್ತೆ. ಮತ್ತು ಇವ್ರಿಗೆ ಈಗ ಜೂನ್ 2ನೇ ತಾರೀಕು ನಂತರ ಗುರು ಬದಲಾವಣೆ ಆಗೋದ್ರಿಂದ ಇವ್ರಿಗೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ. ಮತ್ತು ಇವ್ರಿಗೆ ಪ್ರಮೋಷನ್ಸ್ ಆಗುವಂಥದ್ದು ಇವ್ರಿಗೆ ಒಳ್ಳೆಯ ಶುಭ ಸೂಚನೆಗಳಿದೆ. ಅದರಲ್ಲಿ ಏನಂತಂದರೆ ಅಕ್ಟೋಬರಲ್ಲಿ ಮತ್ತೆ ಗುರು ವಕ್ರಿಯಾಗಿ ಸಿಂಹರಾಶಿಗೆ ಹೋಗೋದ್ರಿಂದ ಅದು ಗುರುಬಲ ಬರುತ್ತೆ. ಆಗ ಇವ್ರಿಗೆ ಪ್ರಮೋಷನ್ಸ್ ಆಗುವಂಥದ್ದು ಇರ್ಬೋದು, ಒಂದು ಸಂತಾನ ಭಾಗ್ಯ ಇರ್ಬೋದು, ಅಥವಾ ಮದುವೆ ಯೋಗ ಇರುವಂಥದ್ದು, ಮತ್ತು ಹೊಸ ಮನೆ ಕಟ್ಕೊಳ್ಳೋವಂಥದ್ದು, ಮತ್ತು ಒಡವೆಗಳು ತಗೊಳ್ಳೋದಿರ್ಬೋದು, ಅಥವಾ ಕಾರ್ ತಗೊಳ್ಳೋದಿರ್ಬೋದು. ಈ ರೀತಿಯಾಗಿ ಕಂಪೇರ್ ಟು 2026 ಈಸ್ ವೆರಿ ಬ್ಯೂಟಿಫುಲ್ ಆಗಿರುತ್ತೆ ಇವ್ರಿಗೆ. ಇವರು ಆದಷ್ಟು ಶನಿ ಮಹಾತ್ಮರನ್ನ ಪೂಜೆ ಮಾಡೋ ಅಂಥದ್ದು ಇರ್ಬೋದು, ಅಥವಾ ಆಂಜನೇಯನಿಗೆ ದೇವಸ್ಥಾನಕ್ಕೆ ಹೋಗಿ ಬರೋ ಅಂಥದ್ದು ಇರ್ಬೋದು. ಮಾಡ್ಕೊಳ್ಳೋದ್ರಿಂದ ಇವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಈ ವರ್ಷ 2026 ವೃಷಭರಾಶಿಯವರ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವು ನೋಡೋಣ. ಸೊ ಅವ್ರಿಗೆ ಆದಾಯ 2 ಆದರೆ ವ್ಯಯ ಬಂದ್ಬಿಟ್ಟು 8 ಇದೆ. ಸೊ ರಾಜ್ಯಪೂಜೆ 6 ಮತ್ತು ಅವಮಾನ 1. ಮತ್ತು ಇವರು ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಮತ್ತು ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮತ್ತು ಮೃಗಶಿರ ನಕ್ಷತ್ರ 1, 2ನೇ ಪಾದ. ಇವ್ರಿಗೆ ಈಗ ಆಲ್ರೆಡಿ ಶನಿ ಲಾಭದಲ್ಲಿರೋದ್ರಿಂದ ಮತ್ತು ಗುರು ಈಗ 2ನೇ ಮನೆಯಲ್ಲಿರೋದ್ರಿಂದ ಇವ್ರಿಗೆ ಒಳ್ಳೆಯದೇ ಆಗ್ತಾಯಿದೆ. ಮತ್ತು ಈಗ 3ನೇ ಮನೆಗೆ ಹೋಗ್ತಾ ಇದೆ, ಮತ್ತು 4ನೇ ಮನೆಗೂ ಬರೋದ್ರಿಂದ ಇವ್ರಿಗೆ ಈಗ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮತ್ತು ಕುಟುಂಬದಲ್ಲಿ ಒಳ್ಳೆಯ ಆರೋಗ್ಯ, ಮತ್ತು ಹಣಕಾಸು ವಿಷಯದಲ್ಲಿ ಇವ್ರಿಗೆ ಒಳ್ಳೆ ರೀತಿಯಲ್ಲಿ ಮನೆ ಆಗುವಂಥದ್ದು, ಮತ್ತು ಸೈಟ್ ತೊಗೊಳ್ಳೋವಂಥದ್ದು, ಗಾಡಿ ತೊಗೊಳ್ಳೋವಂಥದ್ದು, ಮತ್ತು ಇವ್ರಿಗೆ ಕೆಲಸ ಕಾರ್ಯದಲ್ಲಿ ಪ್ರಮೋಷನ್ಸ್ ಬರೋವಂಥದ್ದು, ಇವ್ರಿಗೆ ಎಲ್ಲ ರೀತಿಯಲ್ಲೂ ಶುಭ ಸುದ್ದಿಗಳೇ ಕಾಣಿಸ್ತಾ ಇದೆ. ಸೊ ಇವರು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಮತ್ತು ದುರ್ಗಾದೇವಿನ ಇವರು ಪ್ರಾರ್ಥನೆ ಮಾಡೋದ್ರಿಂದ ಇವ್ರಿಗೆ ಇನ್ನೂ ಹೆಚ್ಚು ಫಲಗಳು ಸಿಗುವಂಥದ್ದು ಮುಂದೆ ಇದೆ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಈ ಮಿಥುನ ರಾಶಿಯವರ ಭವಿಷ್ಯ 2026 ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಅವ್ರಿಗೆ ಆದಾಯ 5 ಆದರೆ ವ್ಯಯ ಕೂಡ 5 ಇದೆ. ರಾಜಪೂಜೆ 2 ಮತ್ತು ಅವಮಾನ 4 ಇದೆ. ಅವ್ರಿಗೆ ಮೃಗಶಿರ ನಕ್ಷತ್ರ 3, 4 ಮತ್ತು ಆರಿದ್ರ ನಕ್ಷತ್ರ 1, 2, 3, 4 ಮತ್ತು ಪುನರ್ವಸು ನಕ್ಷತ್ರ 1, 2, 3. ಇವ್ರಿಗೆ ಈಗ ಗುರು ಅವ್ರದ್ದು ರಾಶಿಯಲ್ಲೇ ಇರೋದರಿಂದ ಜನ್ಮಗುರು ಮನೋವ್ಯತೆ ಅಂತಲೂ ಹೇಳ್ತಾರೆ. ಬಟ್ ಗುರು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಗೌರವ ಕೊಡೋ ಅಂಥದ್ದಾಗ್ಬೋದು, ಕೆಲಸ ಕಾರ್ಯದಲ್ಲಿ ಮನ್ನಣೆ ಬರೋವಂಥದ್ದು ಇರ್ಬೋದು. ಈ ಥರ ಇದ್ರೂ ನೆಕ್ಸ್ಟ್ ಈಗ ಜೂನ್ ನಂತರ ಅವರಿಗೆ ಗುರು 2ನೇ ಮನೆಗೆ ಬರ್ತಾ ಇದೆ, ಕುಟುಂಬ ಸ್ಥಾನಕ್ಕೆ. ಸೊ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗೋವಂಥದ್ದು ಇರ್ಬೋದು, ಹಣಕಾಸಿನಲ್ಲಿ ಸುಧಾರಣೆ ಬರೋವಂಥದ್ದು ಇರ್ಬೋದು, ಆರೋಗ್ಯದಲ್ಲಿ ಸುಧಾರಣೆ ಬರೋವಂಥದ್ದು ಇರ್ಬೋದು, ಸಾಲ ಮರುಪಾವತಿ ಮಾಡೋವಂಥದ್ದು ಇರ್ಬೋದು. ಮತ್ತು ಇವ್ರಿಗೆ ಈಗ ಶನಿ 10ನೇ ಮನೆಯೂ ಬಂದಿರೋದ್ರಿಂದ ಇವ್ರಿಗೆ ಕೆಲಸ ಕಾರ್ಯ ಸ್ವಲ್ಪ ನಿಧಾನ ಆಗುವಂಥದ್ದು ಇರುತ್ತೆ. ಜೂನ್ ನಂತರ ಇವರು ಒಂದು ಸ್ವಲ್ಪ ಮಾತಿನಲ್ಲಿ ಇಡ್ತಾ ಇರಬೇಕಾಗತ್ತೆ. ಅನಗತ್ಯ ವಾದ ವಿವಾದ ಬೇಡ ಇವ್ರಿಗೆ. ಸೊ ಇವರು ಒಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ, ಮತ್ತು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವ್ರಿಗೆ ಇನ್ನೂ ಹೆಚ್ಚು ಶುಭ ಫಲಗಳನ್ನು ನಿರೀಕ್ಷೆ ಪಡ್ಬೋದು. ಇವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಕಟಕ ರಾಶಿಯವ್ರಿಗೆ 2026 ಯಾವ ರೀತಿ ಇರುತ್ತೆ ಅಂತ ನೋಡೋಣ ನಾವು. ಇವ್ರಿಗೆ ಆದಾಯ 8 ಇದೆ, ವ್ಯಯ 11 ಇದೆ. ರಾಜಪೂಜೆ 5 ಮತ್ತು ಅವಮಾನ 4 ಇದೆ. ಇಲ್ಲಿ ಪುನರ್ವಸು ನಕ್ಷತ್ರ 4ನೇ ಪಾದ, ಮತ್ತು ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಮತ್ತು ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ ಬರುತ್ತೆ. ಈ ಒಂದು ರಾಶಿಯವ್ರಿಗೆ 2025ರಲ್ಲಿ ಇವರು ಯಾವ ರೀತಿ ಇದ್ದರು, ಇವರು ಒಂದು ಕಷ್ಟಗಳು ಏನಿತ್ತು, ಅವ್ರಿಗೆ ಈಗ ಗುರುಬಲ ಬಂದು 2026 ಜೂನ್ ನಂತರ ಇವ್ರಿಗೆ ಕುಟುಂಬದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಇರ್ಬೋದು, ಕೆಲಸ ಕಾರ್ಯದಲ್ಲಿ ಯಶಸ್ಸು ಇರ್ಬೋದು, ಮತ್ತು ಒಂದು ಮನೆ ಕಟ್ಟೋದು ಒಂದು ಯೋಗ ಇರ್ಬೋದು, ಅಥವಾ ಒಂದು ಪ್ರಮೋಷನ್ಸ್ ಬರೋವಂಥದ್ದು ಇರ್ಬೋದು, ಮತ್ತು ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ಮಾಡುವಂಥದ್ದು ಇರ್ಬೋದು, ಗುರುಗಳನ್ನ ಭೇಟಿ ಆಗುವಂಥದ್ದು ಇರ್ಬೋದು. ಇವ್ರಿಗೆ ಈ ಒಂದು 2026 ತುಂಬ ವಿಶೇಷವಾಗಿ ಇರುತ್ತೆ. 2025 ಕಂಪೇರ್ ಮಾಡಿದ್ರೆ 26 ತುಂಬ ಚೆನ್ನಾಗಿರುತ್ತೆ. ಬಟ್ ಇವರು ಒಂದು ಶಿವನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಇವ್ರಿಗೆ ಒಂದು ಚಂಚಲ ಮನಸ್ಸು ಸ್ವಭಾವ ಇರುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಆಚೆ ಬರೋದಕ್ಕೆ ಇವರು
ಸಪೋರ್ಟ್ ಮಾಡುತ್ತೆ ಮತ್ತು ಒಂದು ಡಿಸಿಷನ್ ತೊಗೊಳೋದಕ್ಕೆ ಇವ್ರಿಗೆ ರೈಟ್ ಡಿಸಿಷನ್ ತೊಗೊಳೋದಕ್ಕೆ ಕೂಡ ಅದು ಸಪೋರ್ಟ್ ಮಾಡುತ್ತೆ. ಈ ವರ್ಷ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿಯವರಿಗೆ 2026 ಯಾವ ರೀತಿ ಇದೆ ಅಂತ ನಾವು ನೋಡೋಣ. ಇವ್ರದ್ದು ಆದಾಯ 11 ಇದ್ದರೆ ವ್ಯಯ 5 ಇದೆ ಮತ್ತು ರಾಜಪೂಜೆ 1, ಅವಮಾನ 7. ಈ ಒಂದು ನಕ್ಷತ್ರ ಮುಖ ನಕ್ಷತ್ರ 1, 2, 3, 4 ಮತ್ತು ಪುಬ ನಕ್ಷತ್ರ 1, 2, 3, 4 ಮತ್ತು ಉತ್ತರ ನಕ್ಷತ್ರ 1ನೇ ಪಾದ. ಇವ್ರಿಗೆ ಗುರು ಈಗ ಲಾಭದಲ್ಲಿರೋದ್ರಿಂದ ನೋಡಿ, ಈಗ ಆದಾಯ 11 ಇದೆ ಅಂದರೆ 6 ತಿಂಗಳ ಆದಾಯ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಂತರ 12ನೇ ಮನೆಗೆ ಗುರು ಬರೋದ್ರಿಂದ ಸ್ವಲ್ಪ ವ್ಯಯನೂ ಇದೆ, ಅಂದರೆ ಖರ್ಚು ಕೂಡ ಆಗ್ತಾ ಇರುತ್ತೆ. ಇವರು ಎಲ್ಲಿ ಮಾತು ಕೊಟ್ಟಿರ್ತಾರೆ ಸ್ವಲ್ಪ ಮಾತನ್ನ ಉಳಿಸ್ಕೋಬೇಕಾಗತ್ತೆ. ಮತ್ತು ಇವ್ರಿಗೆ ಕೆಲಸ ಕಾರ್ಯಗಳು ಏನಿರುತ್ತೆ ಇಷ್ಟು ದಿನ ಆದಂಗೆ ಮುಂದೆ ಆಗಲ್ಲ. ಅದು ಸ್ವಲ್ಪ ಹುಷಾರಾಗಿ ಅದನ್ನು ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಹಾಗಾಗಿ ಮಾತು ಕೊಟ್ಟು ಸಿಗಾಕೋಬಾರ್ದು. ಯಾಕೆ ಅಂದರೆ ಇಲ್ಲಿ ರಾಜಪೂಜೆ 1 ಇದೆ, ಅವಮಾನ 7 ಇದೆ. ಹಾಗಾಗಿ ಅಲ್ಲಿ ಮಾತು ಕೊಟ್ಟು ತಪ್ಪುವಂಥ ಒಂದು ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಸ್ವಲ್ಪ ಮಾತಿನಲ್ಲಿ ಇಡ್ತಾ ಇರಲಿ. ಮತ್ತು ಕೆಲಸ ಕಾರ್ಯಗಳೆಲ್ಲನೂ ನಿಮ್ಗೇನು ಅಂದ್ಕೊಂಡಿರ್ತಾರೋ ಆ ಟೈಮ್ಗೆ ಸ್ವಲ್ಪ ಡಿಲೇ ಆಗ್ಬೋದು. ಮತ್ತು ಶನಿ ಕೂಡ ಅಷ್ಟಮದಲ್ಲಿರೋದ್ರಿಂದ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ನಿಮ್ಮ ಗಾಡಿ ಓಡಿಸ್ಬೇಕಾದ್ರೆ ನಿಧಾನವಾಗಿ ಓಡಿಸಿ, ಲೇಟ್ ನೈಟ್ ಟ್ರಾವೆಲ್ ಮಾಡಬೇಡಿ. ಮತ್ತು ನೀವು ಸಂಜೆ ಆಗೋಷ್ಟರೊಳಗಡೆ ಮನೆಗೆ ಬಂದು ಸೇರ್ಕೊಳ್ಳಿ. ಹಾಗೆ ಗುರು 5ನೇ ಮನೆ ದೃಷ್ಟಿ ಬಂದಿರೋದ್ರಿಂದನೂ ಸಹ ಈಗ ಅಕ್ಟೋಬರಲ್ಲಿ ಗುರು ಮತ್ತೆ ವಕ್ರಿ ಆಗೋದ್ರಿಂದ ಇವ್ರಿಗೆ 5ನೇ ಮನೆ ದೃಷ್ಟಿನೂ ಬರುತ್ತೆ. ಹಾಗಾಗಿ ಇವ್ರಿಗೆ ಮಕ್ಕಳ ಒಂದು ಎಜುಕೇಷನಲ್ಲಿ ಒಂದು ಪ್ರಮೋಷನ್ಸ್ ಆಗುವಂಥದ್ದು ಇರ್ಬೋದು, ವಿದೇಶಕ್ಕೆ ಹೋಗುವಂಥದ್ದು ಇರ್ಬೋದು, ಮತ್ತು ಪ್ರೀತಿ ಪ್ರೇಮ ವಿಷಯದಲ್ಲೂ ಕೂಡ ಇವರಿಗೆ ಒಂದು ಪಾಸಿಟಿವ್ ರಿಸಲ್ಟ್ಸು ಬರೋದರಿಂದ ಇವ್ರಿಗೆ ಶುಭ ಸುದ್ದಿ ಇದೆ. ಮತ್ತು ಇವರು ಗುರುಗಳ ಒಂದು ಮಾರ್ಗದರ್ಶನ ತಗೊಳ್ಳೋವಂಥದ್ದು ಮತ್ತು ಗುರುಗಳ ಒಂದು ಆಶೀರ್ವಾದ ತಗೊಳ್ಳೋವಂಥದ್ದು, ಗುರು ಕ್ಷೇತ್ರಕ್ಕೆ ಇವರು ಭೇಟಿ ಮಾಡೋವಂಥದ್ದು, ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು ಇವ್ರಿಗೆ ತುಂಬ ಒಳ್ಳೆ ರಿಸಲ್ಟ್ಸ್ನ ಕೊಡೋವಂಥದ್ದಿದೆ. ಹಾಗಾಗಿ ಸಿಂಹರಾಶಿಯವ್ರಿಗೆ ಒಳ್ಳೆಯದಾಗಲಿ. 2026 ತುಂಬ ಚೆನ್ನಾಗಿದೆ. ಬಿ ಕೇರ್ಫುಲ್, ಬಟ್ ನಿಮ್ಮ ಒಂದು ಮಾತು ಕರೆಕ್ಟಾಗಿರಲಿ, ಸ್ವಲ್ಪ ಹಿಡಿತಾ ಇರಲಿ. ಒಳ್ಳೆಯದಾಗಲಿ. ಈ ಕನ್ಯಾ ರಾಶಿಯವರ ಭವಿಷ್ಯ 2026 ಯಾವ ರೀತಿ ಇದೆ ಅಂತ ನೋಡೋಣ. ಅವ್ರಿಗೆ ಆದಾಯ 5 ಇದ್ದರೆ ವ್ಯಯ ಕೂಡ 5 ಇದೆ. ಮತ್ತು ರಾಜಪೂಜೆ 4 ಮತ್ತು ಅವಮಾನ 2 ಆಗುತ್ತೆ. ಇವ್ರದ್ದು ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಸ್ತ ನಕ್ಷತ್ರ 1, 2, 3, 4 ಮತ್ತು ಚಿತ್ತಾ ನಕ್ಷತ್ರ 1, 2ನೇ ಪಾದ ಇರುತ್ತೆ. ಇವ್ರಿಗೆ ಈಗ ಗುರು 10ನೇ ಮನೆಯಿಂದ 11ನೇ ಮನೆಗೆ ಬರ್ತಾ ಇದ್ದಾರೆ. ಅಂದರೆ ಇವ್ರದ್ದು ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ಸ್ ಆಗುತ್ತೆ. ಮತ್ತು ಇಲ್ಲಿ 11ನೇ ಮನೆ ಬರೋದ್ರಿಂದ 11ನೇ ಮನೆ ಲಾಭ ಸ್ಥಾನ ಕೂಡ ಆಗುತ್ತೆ. ಸೊ ಇವ್ರಿಗೆ ಲಾಭ ಕೂಡ ಬರುವಂಥದ್ದು ಇದೆ. ಮತ್ತು ಇವ್ರಿಗೆ ಈಗ 4ನೇ ಮನೆ 5ನೇ ಮನೆ ದೃಷ್ಟಿ ಬಂದಿರೋದ್ರಿಂದನೂ ಇವ್ರದ್ದು ಮನೆಯಲ್ಲಿ ಕೂಡ ಒಂದು ಪ್ರೋಗ್ರೆಸ್ ಇರುತ್ತೆ. ಒಂದು ಮನೆ ತೊಗೊಳ್ಳೋವಂಥದ್ದು ಇರ್ಬೋದು, ಅಥವಾ ವಿದ್ಯಾಭ್ಯಾಸಕ್ಕೆ ಫಾರಿನ್ಗೆ ಹೋಗೋವಂಥದ್ದು ಇರ್ಬೋದು. ಮಕ್ಕಳ ವಿಚಾರದಲ್ಲೂ ಕೂಡ ಇವ್ರಿಗೆ ಪಾಸಿಟಿವ್ ಆಗಿ ಇರ್ತಕ್ಕಂಥದ್ದು ಇದೆ. ಬಟ್ ಏನಂತಂದರೆ ಶನಿ ಇವ್ರಿಗೆ ಸಪ್ತಮದಲ್ಲಿ ಇರೋದ್ರಿಂದ ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ಇರುತ್ತೆ. ಬಟ್ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ. ಯಾಕೆ ಅಂದರೆ ಗುರು ಚೇಂಜ್ ಆಗ್ತಾ ಇರೋದ್ರಿಂದ ಗುರು ದೃಷ್ಟಿ ಶನಿ ಮೇಲೆ ಬರುತ್ತೆ. ಮತ್ತು ಈ ಕಡೆ ಸಿಂಹರಾಶಿಗೂ ಗುರು ಅಕ್ಟೋಬರಲ್ಲಿ ಚೇಂಜ್ ಆಗೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು, ಮತ್ತು ಸಾಲ ಇದ್ದರೆ ಸಾಲ ಮರುಪಾವತಿ ಆಗುವಂಥದ್ದು, ಮತ್ತು ಇವ್ರಿಗೆ ಕೆಲಸ ಕಾರ್ಯದಲ್ಲೂ ಯಶಸ್ಸು ಆಗುವಂಥದ್ದು ಕೂಡ ಇವ್ರಿಗೆ ಇರುತ್ತೆ. ಹಾಗಾಗಿ ಇವರು ಒಂದು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು ಇರ್ಬೋದು, ಮತ್ತು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋದ್ರಿಂದ ಇವ್ರಿಗೆ ಇನ್ನೂ ಹೆಚ್ಚು ಶುಭ ಫಲಗಳನ್ನು ಇವರು ನಿರೀಕ್ಷೆ ಪಡ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾರಾಶಿಯವರ ಭವಿಷ್ಯ 2026 ಯಾವ ರೀತಿ ಇದೆ ಅಂತ ನೋಡೋಣ. ಅವ್ರಿಗೆ ಈ ವರ್ಷ ಆದಾಯ 2 ಆದರೆ ವ್ಯಯ 8 ಇದೆ. ಮತ್ತು ರಾಜಪೂಜೆ 7 ಮತ್ತು ಅವಮಾನ ಕೂಡ 7. ಇಲ್ಲಿ ಚಿತ್ತಾ ನಕ್ಷತ್ರ 3, 4ನೇ ಪಾದ, ಸ್ವಾತಿ ನಕ್ಷತ್ರ 1, 2, 3, 4 ಮತ್ತು ವಿಶಾಖ ನಕ್ಷತ್ರ 1, 2, 3, 4ನೇ ಪಾದ ಬರುತ್ತೆ. ಈ ರಾಶಿಯವರಿಗೆ ಈಗ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ, ಅಂದರೆ ಈಗ 9ನೇ ಮನೆಯಲ್ಲಿದೆ, ಭಾಗ್ಯಸ್ಥಾನದಲ್ಲಿದೆ. ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರ್ತಿದೆ, 9ರಿಂದ 10ನೇ ಮನೆಗೆ ಬರ್ತಿದೆ. ಅಂದರೆ ಕೆಲಸ ಕಾರ್ಯಗಳಲ್ಲಿ ಇವ್ರಿಗೆ ಪ್ರಮೋಷನ್ ಆಗುವಂಥದ್ದು ಇರ್ಬೋದು, ಮತ್ತು ಇವ್ರಿಗೆ ಕೊಟ್ಟಿರ್ತಕ್ಕಂಥ ದುಡ್ಡು ಕಾಸು ವಾಪಸ್ ಬರ್ತಕ್ಕಂಥದ್ದು ಇರ್ಬೋದು. 6ನೇ ಮನೆ ನೋಡ್ತಾ ಇದೆ. ಮತ್ತು ಇಲ್ಲಿ ಅವ್ರದ್ದು 2ನೇ ಮನೆಯೂ ನೋಡೋದ್ರಿಂದ ಕುಟುಂಬದಲ್ಲಿ ಇವ್ರಿಗೆ ಸಂತೋಷ ಆಗುವಂಥದ್ದು, ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವಂಥದ್ದು ಇರ್ಬೋದು. ಇವರೊಂದು ಮನೆ ಕಟ್ಟೋದಿರ್ಬೋದು, ಅಥವಾ ಒಂದು ಸೈಟ್ ತೊಗೊಳ್ಳೋದಿರ್ಬೋದು, ಅಥವಾ ಒಂದು ವೆಹಿಕಲ್ ತೊಗೊಳ್ಳೋದಿರ್ಬೋದು. ಮತ್ತು ಸಂತಾನ ಯೋಗನೂ ಇದೆ. 5ನೇ ಮನೆಯನ್ನು ನೋಡೋದ್ರಿಂದ ಇವ್ರಿಗೆ ಸಂತಾನ ಮಕ್ಕಳಾಗೋ ಯೋಗ ಇರ್ಬೋದು. ಮತ್ತು ಇಲ್ಲಿ 7ನೇ ದೃಷ್ಟಿ ಬರೋದ್ರಿಂದ ಪ್ರೀತಿ ಪ್ರೇಮ ಈ ಒಂದು ವಿಚಾರದಲ್ಲಿ ಇವ್ರಿಗೆ ಶುಭ ಫಲಗಳಿರ್ಬೋದು. ಮತ್ತು ಮದುವೆ ಆಗೋ ಯೋಗ
ಆಗುವ ಯೋಗನೂ ಕೂಡ ಇವ್ರಿಗೆ ಇರೋದರಿಂದ ಈ ವರ್ಷ ಬಂದ್ಬಿಟ್ಟು ತುಲಾರಾಶಿಯವ್ರಿಗೆ ತುಂಬ ಅದೃಷ್ಟವಂತರು ಅಂತ ಹೇಳ್ಬೋದು. ಈ ವರ್ಷ ಇವ್ರಿಗೆ ತುಂಬ ಸೂಪರಾಗಿದೆ ಟೈಮು. ಹಾಗಾಗಿ ಇವರು ಇನ್ನೂ ಗುರುಗಳನ್ನ ಒಂದು ದೇವಸ್ಥಾನಕ್ಕೆ ಹೋಗೋವಂಥದ್ದು ಇರ್ಬೋದು, ಅಥವಾ ಆಶೀರ್ವಾದ ತಗೊಳ್ಳೋವಂಥದ್ದು ಇರ್ಬೋದು, ಮತ್ತು ಒಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋವಂಥದ್ದು ಇರ್ಬೋದು ಬರೋದರಿಂದ ಇವ್ರಿಗೆ ತುಂಬ ಇನ್ನೂ ಪಾಸಿಟಿವ್ ರಿಸಲ್ಟ್ಸ್ನ ಇವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವ್ರಿಗೆ ತುಂಬ ಚೆನ್ನಾಗಿದೆ ಈ ಟೈಮು. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರ ಭವಿಷ್ಯ 2026 ಹೇಗಿದೆ ಅಂತ ನೋಡೋಣ. ಇವ್ರಿಗೆ ಆದಾಯ 14 ಆದರೆ ವ್ಯಯ ಕೂಡ 14 ಇದೆ, ಮತ್ತು ರಾಜಪೂಜೆ 3 ಮತ್ತು ಅವಮಾನ ಕೂಡ 3 ಇದೆ. ಇಲ್ಲಿ ವಿಶಾಖ ನಕ್ಷತ್ರ 3, 4 ವಿಶಾಖ ನಕ್ಷತ್ರ 4. ಓಂ ಶ್ರೀ ಗುರುಭ್ಯೋ ನಮಃ. ಪವಾಡ ಬಸವೇಶ್ವರ ಸ್ವಾಮಿಯೇ ನಮಃ. ಈ ದಿನ ವಿಶೇಷವಾಗಿ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. 2026 ಇಲ್ಲಿ ಆದಾಯ 14 ಆದರೆ ವ್ಯಯ ಕೂಡ 14 ಇದೆ, ಮತ್ತು ರಾಜಪೂಜೆ 3 ಮತ್ತು ಅವಮಾನ ಕೂಡ 3 ಇದೆ. ವಿಶಾಖ ನಕ್ಷತ್ರ 4ನೇ ಪಾದ, ಮತ್ತು ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಮತ್ತು ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದಗಳು ಬರುತ್ತೆ. ಇಲ್ಲಿ ಈಗ ಇವ್ರಿಗೆ ಗುರು 8ನೇ ಮನೆಯಿಂದ 9ನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಇವ್ರಿಗೆ ಈಗ ಲಗ್ನದ ಅವರ ಒಂದು ರಾಶಿ ಮೇಲೆ ಗುರು ದೃಷ್ಟಿ ಬರುತ್ತೆ. ಮತ್ತು ಇವ್ರಿಗೆ ಈಗ ಆಕಸ್ಮಿಕ ಅವಘಡಗಳು ಮತ್ತು ಏನೊಂದು ಅನಿರೀಕ್ಷಿತ ಘಟನೆಗಳನ್ನು ನಡೆದಿರುತ್ತೆ. ಸೊ 8ನೇ ಮನೆಯಲ್ಲಿದ್ದು ಇವರು ಏನೇನೋ ಒಂದು ಆತಂಕ, ಭಯ ಇತ್ತು. ಈಗ 9ನೇ ಮನೆ ಭಾಗ್ಯಸ್ಥಾನಕ್ಕೆ ಬಂದಿರೋದ್ರಿಂದ ಅವ್ರಿಗೆ ಸರ್ಕಾರದಿಂದ ಲಾಭ ಆಗುವಂಥದ್ದು ಇರ್ಬೋದು, ಮತ್ತು ತಂದೆ ಕಡೆಯಿಂದ ಒಂದು ಅನುಕೂಲ ಆಗುವಂಥದ್ದು ಇರ್ಬೋದು, ಆಸ್ತಿ ಪಾಸ್ತಿ ಬರೋವಂಥದ್ದು ಇರ್ಬೋದು, ಮತ್ತು ಕೋರ್ಟು ಕಚೇರಿ ಕೆಲಸಗಳಲ್ಲೂ ಸಹ ಇವ್ರಿಗೆ ಜಯ ಸಿಗುವಂಥದ್ದು ಇರ್ಬೋದು, ಮತ್ತು ಕುಟುಂಬದಲ್ಲಿ ನೆಮ್ಮದಿ ಇರ್ತಕ್ಕಂಥದ್ದು, ಮತ್ತು ಇವರು ಸಂತಾನ ಒಂದು ಮತ್ತು ಮಕ್ಕಳಾಗುವಂಥದ್ದು ಕೂಡ ಈ ಒಂದು ರಾಶಿಯವರಿಗೆ ತುಂಬ ತೋರಿಸ್ತಾ ಇದೆ. ಹಾಗಾಗಿ ಈ ಒಂದು ರಾಶಿಯವರು ಮತ್ತು 9ರಿಂದ ಕರ್ಮಸ್ಥಾನಕ್ಕೂ ಗುರು ಬಂದು ಹೋಗೋದ್ರಿಂದ ವಕ್ರಿಯಾಗಿ ಅಕ್ಟೋಬರಲ್ಲಿ ಇವ್ರಿಗೆ ಕೆಲಸ ಕಾರ್ಯದಲ್ಲೂ ಸಹ ಒಳ್ಳೆಯ ಒಂದು ಫಲಗಳನ್ನು ಇವರು ನಿರೀಕ್ಷೆ ಪಡ್ಬೋದು. ಓವರಾಲಾಗಿ ತೊಗೊಂಡ್ರೆ ಈ ವರ್ಷ 2026 ಅವ್ರಿಗೆ ತುಂಬ ಒಂದು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಪಡ್ಬೋದು. ಜೊತೆಲಿ ಇವರು ಒಂದು ಗುರುವಿನ ಪೂಜೆ ಮಾಡೋದ್ರಿಂದ, ಗುರುಗಳ ಒಂದು ಮಾರ್ಗದರ್ಶನ ತಗೊಳ್ಳೋದ್ರಿಂದ ಇವ್ರಿಗೆ ಇನ್ನೂ ಹೆಚ್ಚು ಫಲವನ್ನು ನಿರೀಕ್ಷೆ ಪಡ್ಬೋದು. ಮತ್ತು ಇವರು ಒಂದು ಹನುಮಾನ್ ದೇವಸ್ಥಾನಕ್ಕೆ ಹೋಗೋದ್ರಿಂದ, ಮತ್ತು ಒಂದು ಎಳ್ಳೆಣ್ಣೆ ಅಭಿಷೇಕ ಅಥವಾ ದೀಪ ಹಚ್ಚೋದ್ರಿಂದ ಇವರು ಇನ್ನೂ ಹೆಚ್ಚು ಫಲಗಳನ್ನು ನಿರೀಕ್ಷೆ ಪಡ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿ 2026 ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಇವ್ರಿಗೆ ಆದಾಯ 11 ಇದೆ, ವ್ಯಯ 2 ಇದೆ, ಮತ್ತು ರಾಜಪೂಜೆ 6, ಅವಮಾನ 3. ಇಲ್ಲಿ ಮೂಲ ನಕ್ಷತ್ರ 1, 2, 3, 4ನೇ ಪಾದ ಬರುತ್ತೆ, ಮತ್ತು ಪೂರ್ವಾಷಾಢ ನಕ್ಷತ್ರ 1, 2, 3, 4 ಮತ್ತು ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಇರುತ್ತೆ. ಇಲ್ಲಿ ಈಗ ಗುರು 7ನೇ ಮನೆಯಿಂದ 8ನೇ ಮನೆಗೆ ಹೋಗುತ್ತೆ. ಅಂದರೆ 7ನೇ ಮನೆ ಸಪ್ತಮ ಮತ್ತು ಲಗ್ನ ನೋಡೋದ್ರಿಂದ ಗುರು ಒಳ್ಳೆ ಫಲಗಳನ್ನು ಕೊಟ್ಟಿರ್ತಾರೆ. ಮತ್ತು ಈಗ 8ನೇ ಮನೆಗೆ ಹೋಗೋದ್ರಿಂದ 2ನೇ ಮನೆ ನೋಡ್ತಾರೆ. ಸೊ 2ನೇ ಮನೆಗೆ ಒಂದು ಕುಟುಂಬ ಸ್ಥಾನ ಆಗಿರುತ್ತೆ, ಮತ್ತು ಧನಸ್ಥಾನ ಆಗಿರುತ್ತೆ, ಧನಾಭಿವೃದ್ಧಿ ಆಗುತ್ತೆ. ಮತ್ತು 4ನೇ ಮನೆ ನೋಡೋದ್ರಿಂದ ಇವ್ರಿಗೆ ಒಂದು ವಾಹನ ತಗೊಳ್ಳೋವಂಥದ್ದು ಇರ್ಬೋದು, ಅಥವಾ ಒಂದು ಸೈಟ್ ತೊಗೊಳ್ಳೋವಂಥದ್ದು ಇರ್ಬೋದು, ಅಥವಾ ಒಂದು ಮನೆ ತಗೊಳ್ಳೋವಂಥ ಯೋಗ ಇವ್ರಿಗೆ ಕೂಡಿ ಬರ್ತಕ್ಕಂಥದ್ದು 2026ರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ 8ನೇ ಮನೆ ಆಗಿರೋದ್ರಿಂದ ಗುರು ಅಲ್ಲಿ ಉಚ್ಚಸ್ಥಾನ ಪಡೆಯುತ್ತೆ, ಮತ್ತು ತನ್ನ ಮನೆನ ತಾನು ಡಿಸ್ಟರ್ಬ್ ಮಾಡಲ್ಲ. ಬಟ್ ಆದರೂ ಸಹ ಒಂದು ಗುರುಗಳ ಮಾರ್ಗದರ್ಶನ ತಗೊಳ್ಳೋವಂಥದ್ದು ಇರ್ಬೋದು, ಗುರುಗಳ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು ಇರ್ಬೋದು, ಆಶೀರ್ವಾದ ತಗೊಳ್ಳೋದ್ರಿಂದ ಇವರು ಇನ್ನೂ ಹೆಚ್ಚು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಪಡ್ಬೋದು. ಇವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಮಕರ ರಾಶಿಯವ್ರಿಗೆ 2026 ಯಾವ ರೀತಿ ಇದೆ ಅಂತ ನೋಡೋಣ. ಅವ್ರಿಗೆ ಈ ವರ್ಷ ಆದಾಯ 8 ಆದರೆ ವ್ಯಯ 11 ಇದೆ, ಮತ್ತು ರಾಜಪೂಜೆ 2 ಆದರೆ ಅವಮಾನ 6 ಆಗುತ್ತೆ. ಮತ್ತು ಇಲ್ಲಿ ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ ಬರುತ್ತೆ, ಮತ್ತು ಶ್ರವಣ 1, 2, 3, 4 ಮತ್ತು ಧನಿಷ್ಠ 1, 2 ಪಾದ ಬರುತ್ತೆ. ಇಲ್ಲಿ ಇವ್ರಿಗೆ ಗುರು ಇಷ್ಟು ದಿನ 6ನೇ ಮನೆಯಲ್ಲಿತ್ತು, ಈಗ 6ರಿಂದ 7ನೇ ಮನೆಗೆ ಹೋಗ್ತಾ ಇದೆ. 7ನೇ ಮನೆಗೆ ಬಂದಾಗ ಅವರು ಇಷ್ಟು ವರ್ಷ 7 ವರ್ಷದಿಂದ ಏನೊಂದು ಕಷ್ಟಪಟ್ಟಿದ್ರು ಅವ್ರಿಗೆ ಈಗ ಇಲ್ಲಿ ಒಂದು ಸ್ವಲ್ಪ ನೆಮ್ಮದಿಯಾಗಿ ಉಸಿರು ಬಿಡೋವಂಥ ಒಂದು ಸಮಯ. ಮತ್ತು ಇಲ್ಲಿ ಇವ್ರಿಗೆ ಏನಾಗುತ್ತೆ ಅಂತಂದರೆ 3ನೇ ಮನೆ ಗುರು ದೃಷ್ಟಿ ಬರ್ತಾ ಇದೆ, 5ನೇ ಮನೆಗೆ ಬರೋದ್ರಿಂದ ಒಂದು ತೀರ್ಥಯಾತ್ರೆ ಮಾಡೋವಂಥ ಯೋಗನೂ ಬರುತ್ತೆ, ಮತ್ತು ಮಕ್ಕಳಿಂದ ಸಹಾಯ ಸಿಗುವಂಥದ್ದು
ಕೂಡ ಇವರು ನಿರೀಕ್ಷೆ ಪಡ್ಬೋದು. ಒಟ್ಟಿನಲ್ಲಿ ಇವರಿಗೆ ಒಂದು ನೆಮ್ಮದಿ ಒಂದು ಜೀವನ ನಡೆಸುವಂಥದ್ದಕ್ಕೆ 2026 ಸಾಕ್ಷಿಯಾಗುತ್ತೆ. ಮತ್ತು ಇವರು ಒಂದು ಗುರು ಅನುಗ್ರಹ ಪಡ್ಕೊಂಡು ಒಂದು ಶಿವನ ದೇವಸ್ಥಾನಕ್ಕೆ ಇವರು ರೆಗ್ಯುಲರಾಗಿ ಹೋಗೋದ್ರಿಂದ, ಒಂದು ತ್ರಯೋದಶಿ ದಿನ ಇವರು ಒಂದು ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸೋದ್ರಿಂದ ಇವರಿಗೆ ಇನ್ನೂ ಹೆಚ್ಚು ಶುಭ ಫಲಗಳನ್ನು ನಿರೀಕ್ಷೆ ಪಡ್ಬೋದು. ಶುಭವಾಗಲಿ. ನಮಸ್ಕಾರ. ಈ ಕುಂಭರಾಶಿಯವ್ರಿಗೆ 2026 ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅವ್ರಿಗೆ ಈ ವರ್ಷ ಆದಾಯ 8 ಇದ್ದರೆ ವ್ಯಯ ಕೂಡ 8 ಇದೆ. ಮತ್ತು ರಾಜಪೂಜೆ 5 ಆದರೆ ಅವಮಾನ 6. ಇಲ್ಲಿ ಧನಿಷ್ಠ ನಕ್ಷತ್ರ 3, 4ನೇ ಪಾದ ಬರುತ್ತೆ. ಮತ್ತು ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ ಬರುತ್ತೆ. ಮತ್ತು ಪೂರ್ವಭಾದ್ರ ನಕ್ಷತ್ರ 1, 2, 3ನೇ ಪಾದ ಬರುತ್ತೆ. ಮತ್ತು ಇವ್ರಿಗೆ ಈಗ 7.5 ಕೊನೆ ಹಂತದಲ್ಲಿದೆ. ಈಗ 2ನೇ ಮನೆಯಲ್ಲೇ ಶನಿ ಇರೋದರಿಂದ ಅವರು ಈಗ ಆಲ್ರೆಡಿ 6 ವರ್ಷ ಆಗಿದೆ. ಇನ್ನೊಂದು ವರ್ಷ ಅವ್ರಿಗೆ 7.5 ಕೂಡ ಕಂಪ್ಲೀಟ್ ಆಗುತ್ತೆ. ಮತ್ತು ಇಲ್ಲಿ ಗುರು 5ರಿಂದ 6ನೇ ಮನೆಗೆ ಹೋಗ್ತಾ ಇರೋದ್ರಿಂದ ಗುರು ಇಲ್ಲಿ ಉಚ್ಚ ಸ್ಥಾನವನ್ನು ಪಡಿತಾ ಇದೆ. ಸೊ ಇವ್ರಿಗೆ ರೋಗದಿಂದ ಮುಕ್ತಿ, ಸಾಲದಿಂದ ಮುಕ್ತಿ ಮತ್ತು ಶತ್ರುಗಳಿಂದ ಮುಕ್ತಿ ಅಂತಲೂ ಕೂಡ ನಾವು ಹೇಳ್ಬೋದು. ಮತ್ತು ಇವರು ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡಬೇಕಾಗುತ್ತೆ. ಕೆಲವೊಂದು ಒಳ್ಳೆ ಕೆಲಸ ಮಾಡಿ ಸಹ ಇವರು ಮಾತಾಡಿ ಕೆಟ್ಟವ್ರು ಅನಿಸ್ಕೊಳ್ಳೋ ಅಂಥದ್ದು ಇರುತ್ತೆ, ಮಾತು ತಪ್ಪುವಂಥದ್ದು ಇರುತ್ತೆ. ಹಾಗಾಗಿ ಮಾತು ಮೇಲೆ ಇವರು ಗಮನ ಹರಿಸ್ಬೇಕಾದಂಥದ್ದು. ಮತ್ತು ಇವ್ರಿಗೆ ಕೆಲಸದಲ್ಲಿ ಒಂದು ಪ್ರಗತಿ ಆಗುವಂಥದ್ದಿದೆ. ಏಕೆಂದರೆ ಗುರು ದಶಮ ನೋಡೋದ್ರಿಂದ ಇವ್ರಿಗೆ ಕೆಲಸದಲ್ಲಿ ಒಂದು ಪ್ರಮೋಷನ್ ಆಗುವಂಥದ್ದು ಇರ್ಬೋದು. ಮತ್ತು ಹಣಕಾಸು ಕೊಟ್ಟಿರ್ತಕ್ಕಂಥ ಹಣ ಕೂಡ ಬರುವಂಥದ್ದು ಇರ್ಬೋದು. ಇವ್ರಿಗೆ ಓವರಲ್ಲಾಗಿ ಇವ್ರಿಗೆ ಚೆನ್ನಾಗಿದೆ ಟೈಮು. ಒಂದು ಶಿವನ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಮತ್ತು ಒಂದು ಗುರು ಒಂದು ಮಾರ್ಗದರ್ಶನ ಅತ್ಯಗತ್ಯ. ಇವರು ಗುರುಗಳ ಒಂದು ಆಶೀರ್ವಾದ ತಗೊಳ್ಳೋವಂಥದ್ದು ತುಂಬ ಒಳ್ಳೆಯದಾಗಲಿ, ಶುಭವಾಗಲಿ. ಈ ಮೀನರಾಶಿಯವರ ಭವಿಷ್ಯ 2026 ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಆದಾಯ 5 ಇದೆ, ವ್ಯಯ 11 ಇದೆ. ಮತ್ತು ರಾಜಪೂಜೆ 1, ಅವಮಾನ 2. ಇಲ್ಲಿ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಭಾದ್ರ ನಕ್ಷತ್ರ 1, 2, 3, 4 ಮತ್ತು ರೇವತಿ ನಕ್ಷತ್ರ 1, 2, 3, 4 ಪಾದ ಬರುತ್ತೆ. ಇಲ್ಲಿ ಇವ್ರಿಗೆ ಮೀನರಾಶಿಯವರಿಗೆ ಈಗ 7.5 ನಡೀತಾ ಇದೆ. ಸ್ವಲ್ಪ ಆರೋಗ್ಯದಲ್ಲಿ ಇವರು ಜಾಗೃತೆಯನ್ನು ವಹಿಸಬೇಕು. ಸ್ವಲ್ಪ ಯೋಗ, ವ್ಯಾಯಾಮ, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರೆ ಅವ್ರಿಗೆ ತುಂಬ ಒಳ್ಳೆಯದು. ಮತ್ತು ಇಲ್ಲಿ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ, ಅಂದರೆ 4ನೇ ಮನೆಯಿಂದ 5ನೇ ಮನೆಗೆ ಹೋಗ್ತಾ ಇದ್ದಾರೆ. ಗುರು ಇಲ್ಲಿ ಏನಂತಂದರೆ ಉಚ್ಚಸ್ಥಾನವನ್ನು ಪಡಿತಾ ಇದ್ದಾರೆ. ಉಚ್ಚಸ್ಥಾನ ಪಡೆಯೋದ್ರಿಂದ ಒಂದು ವಿದೇಶ ಪ್ರವಾಸ ಯೋಗ ಕೂಡ ಇವ್ರಿಗಿದೆ. ಮತ್ತು ಇವ್ರಿಗೆ ಅನಗತ್ಯವಾದ ಬೇಡ. ಇಲ್ಲಿ ಮಾತಾಡಿ ಮಾತು ಮನೆ ಕೆಡಿಸ್ತು ಅಂತ ಹೇಳ್ತಾರೆ, ಒಂದು ಗಾದೆ ಇದೆ. ಆ ಥರ ಮಾತಾಡಿ ಇವರು ಅಲ್ಲ ಅನಿಸ್ಕೊತಾರೆ. ಹಾಗಾಗಿ 7.5 ಇರೋದ್ರಿಂದ ಸ್ವಲ್ಪ ಮಾತನ್ನು ಇವರು ಆದಷ್ಟು ಕಮ್ಮಿ ಮಾಡೋದು ತುಂಬ ಒಳ್ಳೆಯದು ಇವ್ರಿಗೆ. ಮತ್ತು ಇವ್ರಿಗೆ ಜೂನ್ ನಂತರ ಇನ್ನೂ ಸ್ವಲ್ಪ ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷೆ ಪಡ್ಬೋದು. ಹಾಗಾಗಿ ಇವ್ರಿಗೆ ಆದಷ್ಟು ಒಳ್ಳೆಯ ಫಲಗಳು ಈ ಒಂದು 2026ರಲ್ಲಿ ನಿರೀಕ್ಷೆ ಪಡುವಂಥದ್ದಿದೆ. ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿರಬೇಕು. ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ಆ್ಯಕ್ಟಿವ್ ಆಗಿ ಯೋಗ, ವ್ಯಾಯಾಮ ಮಾಡೋದ್ರಿಂದ ಇವ್ರದ್ದು ಲೈಫ್ ಚೆನ್ನಾಗಿರುತ್ತೆ. 2026 ಒಳ್ಳೆಯದಾಗಲಿ, ಶುಭವಾಗಲಿ.